ಪ್ರಭಾವಿ ನಾಯಕ ಕೆಎನ್ ರಾಜಣ್ಣ ಅವರನ್ನ ಕ್ಯಾಬಿನೆಟ್ನಿಂದ ವಜಾ ಮಾಡಿರೋದು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಹಲವು ಗುದ್ದಾಟಕ್ಕೆ ಕಾರಣ ಆಗಿದೆ. ಆ ಕದನ ಈಗ ಸಿದ್ದು ಮತ್ತು ಡಿಕೆಶಿ ಪ್ರತಿಷ್ಠಿತ ಕಣದಲ್ಲೂ ಬಂದು ನಿಂತಿದೆ. ರಾಜಣ್ಣ ವಿಚಾರದಲ್ಲಿ ಒಂದು ಸೋಲು ತೆರೆಮರೆಯಲ್ಲಿ ಮತ್ತೊಂದು ಅಖಾಡ ಸಿದ್ಧಪಡಿಸಿದೆ. ಸಹಕಾರ ಕ್ಷೇತ್ರದ ಸುತ್ತ ಎರಡು ಕ್ಯಾಂಪ್ಗಳು ರಣತಂತ್ರಗಳನ್ನು ಹೆಣೆದು ಕೂತಿದೆ. ಅಧಿಕಾರ ಅನ್ನೋದೇ ಹಾಗೆ ಕಾಲಿಗೆ ಅಡ್ಡ ಬಂದವರನ್ನ ಹೊಸಕ್ಕಿ ಹಾಕದೆ ಗದ್ದುಗೆ ಸಿಗದು. ಆವತ್ತು ಅವರೇ ಹೇಳ್ದಂತೆಯೇ ಸೆಟೆದು ನಿಂತವರ ಎಲ್ಲರ ಲೆಕ್ಕಗಳು ಚುಕ್ತ ಆಗ್ತಿವೆ. ಸೈಲೆಂಟ್ ಕಿಲ್ಲರ್ ಆಟಕ್ಕೆ ರಾಜಣ್ಣ ಇಟ್ಟ ಒಂದೇ ಒಂದು ರಾಂಗ್ ಸ್ಟೆಪ್ಗೆ ರಾಜಕೀಯ ಜೀವನವೇ ಕಗ್ಗತ್ತಲಿಗೆ ಜಾರಿದೆ. ಇನ್ಮುಂದೆ ಬೆಳಕು ಹರಿಯೋದು ಕಡು ಕಷ್ಟ. ಕ್ರಾಂತಿವೀರ ರಾಜಣ್ಣನ ಡಿಸ್ಮಿಸ್ ಬೆನ್ನಲ್ಲೇ ಹಸ್ತದಲ್ಲಿ ಹೈಕಮಾಂಡ್ ಮೇಲೆ ಭಯ, ಭಕ್ತಿ, ನಯ, ವಿನಯಗಳು ಏಕಾಏಕಿ ಬಹಿರಂಗ ಪ್ರದರ್ಶನ ಆಗ್ತಿದೆ. ದೆಹಲಿ ಯಾತ್ರೆಗೆ ಸಜ್ಜಾಗುತ್ತಿರುವ ರಾಜಣ್ಣ ಅಂಡ್ ಟೀಮ್. ಹೈಕಮಾಂಡ್ ಮನವರಿಕೆಗಾಗಿ ದೆಹಲಿಗೆ ತೆರಳಲು ಪ್ಲಾನ್. ಪ್ರಭಾವಿ ಸಚಿವ ಕೆಎನ್ ರಾಜಣ್ಣನವರ ಒಂದೇ ಒಂದು ವಜಾ ಕಾಂಗ್ರೆಸ್ ಪಾಳಿಯದ ನಿದ್ದೆಯನ್ನೇ ಕದ್ದಿದೆ. ಆದ್ರೆ ರಾಜಣ್ಣನ ಪರವಾಗಿ ಡೆಲ್ಲಿ ಯಾತ್ರೆ ಕೈಗೊಳ್ಳೋಕೆ ತಂಡ ಸಜ್ಜಾಗ್ತಿದೆ. ರಾಜಣ್ಣ ಪರ ವಾದ ಮಂಡಿಸೋಕೆ ಹೈಕಮಾಂಡ್ ಭೇಟಿಗೆ ತಯಾರಿ ನಡೆದಿದೆ. ಈ ತಂಡಕ್ಕೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವ ವಹಿಸೋ ಸಾಧ್ಯತೆ ಇದೆ. ಸಮುದಾಯಕ್ಕೆ ಬೇರೆಯದ್ದೇ ಸಂದೇಶ ರವಾನೆ ಆಗ್ತಿದೆ ಅಂತ ದೂರು ಹೊತ್ತು ಸಾಗಲಿದೆ. ಇನ್ನು ಇದಕ್ಕೂ ಮೊದಲೇ ಸಿಎಂ ಸಿದ್ದು ಗಮನಕ್ಕೂ ಡೆಲ್ಲಿ ಯಾತ್ರೆಯ ವಿಷಯ ಮುಟ್ಟಿಸಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಮುದಾಯದ ಶಾಸಕರು ವಿಧಾನಸಭೆಯ ಸಿಎಂ ಕಚೇರಿಗೆ ಭೇಟಿ ನೀಡಿ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ನಾಗೇಂದ್ರ ಮತ್ತು ರಾಜಣ್ಣರಿಂದ ತೆರವಾಗಿರುವ ಸಚಿವ ಸ್ಥಾನಗಳನ್ನ ವಾಲ್ಮೀಕಿ ಸಮುದಾಯಕ್ಕೆ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಕೆಎನ್ ರಾಜಣ್ಣ ವಜಾಗೊಂಡ ಬೆನ್ನಲ್ಲೇ ಸಹಕಾರ ಖಾತೆ ಮೇಲೆ ಕಣ್ಣು. ಸಿಎಂ ಬಳಿ ಇರುವ ಸಹಕಾರ ಖಾತೆ ಪಡೆಯಲು ಡಿಕೆಶಿ ಟೀಮ್ ರಣತಂತ್ರ. ಇತ್ತ ರಾಜಣ್ಣ ಹೊಂದಿದ್ದ ಸಹಕಾರ ಖಾತೆ ಮೇಲೆ ಡಿಕೆಶಿ ಅಂಡ್ ಟೀಮ್ ಟವಲ್ ಹಾಕ್ತಿದೆ. ಶತಾಯಗತಾಯ ಸಹಕಾರ ಖಾತೆಯನ್ನ ತಮ್ಮ ಬಣದ ಸಚಿವರಿಗೆ ಕೊಡಿಸೋಕೆ ಡಿಕೆಶಿ ತಂತ್ರ ಹೆಣೆದಿದ್ದಾರೆ. ತಮ್ಮ ಬಣದ ಡಿ ಸುಧಾಕರ್ಗೆ ಸಹಕಾರ ಖಾತೆ ಕೊಡಿಸೋಕೆ ತೆರೆಮರೆ ಕಸರತ್ತಿಗೆ ಬೇರೆಯದ್ದೇ ಲೆಕ್ಕಾಚಾರ ಡಿಕೆಶಿ ಹಾಕೊಂಡಿದ್ದಾರೆ. ತಮ್ಮ ಸೋದರನಿಗೆ ಕೆಎಂಎಫ್ ಅಧ್ಯಕ್ಷ ಪಟ್ಟ ಕಟ್ಟೋ ತಂತ್ರಗಾರಿಕೆ ಡಿಸಿಎಂ ಡಿಕೆಶಿ ಹೆಣೆದಿದ್ದಾರೆ. ಸಹಕಾರಿ ರಂಗದ ಪ್ರತಿಷ್ಠಿತ ಸಂಸ್ಥೆಗಳಾದ ಕೆಎಂಎಫ್ ಹಾಗೂ ಅಪೆಕ್ಸ್ ಬ್ಯಾಂಕ್ ಸುಪರ್ದಿಗೆ ಪಡೆದು ಮೇಲುಗೈ ಸಾಧಿಸುವ ಲೆಕ್ಕಾಚಾರ ಇದೆ. ರಾಜಣ್ಣ ಸಹಕಾರ ಖಾತೆ ಹೊಂದಿದ್ದಾಗ ಡಿಕೆ ಬ್ರದರ್ಸ್ಗೆ ಡೋಂಟ್ ಕೇರ್ ಎಂದಿದ್ರು. ತಮ್ಮ ಕೊಠಡಿಗೆ ತೆರಳಿ 1 ತಾಸು ಡಿಕೆಶಿ ಕಾದರೂ ರಾಜಣ್ಣ ಕ್ಯಾರೆ ಅಂದಿರಲಿಲ್ಲ. ಇದೀಗ ರಾಜಣ್ಣ ವಜಾ ಬೆನ್ನಲ್ಲೇ ಸಹಕಾರ ಖಾತೆಗೆ ಡಿಕೆಶಿ ಇನ್ನಿಲ್ಲದ ಒತ್ತಡ ಹಾಕಿಸುತ್ತಿದ್ದಾರೆ. ಇತ್ತ ಡಿಕೆಶಿ ತಂತ್ರಗಾರಿಕೆ ಗೊತ್ತಾಗ್ತಿದ್ದಂತೆ ಅಲರ್ಟ್ ಆದ ವಿರೋಧಿ ಕ್ಯಾಂಪ್ ಸಹಕಾರ ಖಾತೆ ಬಿಟ್ಟು ಕೊಡದಂತೆ ಸಿಎಂ ಮೇಲೆ ಒತ್ತಡ ತಂತ್ರ ಪ್ರಯೋಗಿಸಿದ್ದಾರೆ. ಖುದ್ದು ಯಾರಿಗೂ ನೀಡದೆ ತಮ್ಮ ಬಳಿಯೇ ಉಳಿಸಿಕೊಳ್ಳುವಂತೆ ಸತೀಶ್ ಜಾರಕಿಹೊಳಿ ದಾಳ ಉರುಳಿಸಿದ್ದಾರೆ. ಒಂದ್ ವೇಳೆ ಸಂಪುಟ ಪುನರ್ರಚನೆ ಮಾಡಿದ್ದಲ್ಲಿ ನಮ್ಮ ಸಮುದಾಯಕ್ಕೆ ನೀಡಬೇಕು ಅಂತ ಸಿಎಂಗೆ ಸತೀಶ್ ಒತ್ತಾಯಿಸಿದ್ದಾರೆ. ನಾವು 2 ಮಂತ್ರಿಗಳನ್ನ ಎಷ್ಟಿದೆ ಏನೋ ಡ್ರಾಪ್ ಆಗಿದೆ, ಅವ್ನು ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ. ಬೇಗ ತುಂಬಬೇಕು, ವಿಳಂಬ ಮಾಡದೆ ಅವೇ ಖಾತೆಗಳನ್ನ ಕೊಡಬೇಕು ಅನ್ನೋ ಡಿಮಾಂಡ್ ಇದೆ. ಬೇಗ ಅಧಿವೇಶನ ಮುಗಿದ ಹೋಗ್ತೀವಿ. ಇದೆ ಅದು ಹುಲಿ ಇದೆ. ಹುಲಿ ಯಾವಾಗಲೂ ಗುರುಗುರು ಅಂತಿರ್ತೈತೆ. ಅದು ಹತ್ರ ಇದೆ. ಅದನ್ನ ಸಮಯ ಬಂದಾಗ ಹೇಳದಂತ ಹೇಳ್ಯಾರ. ಅದು ಅವ್ರಿಗೆ ಬಿಟ್ಟಂತ ವಿಚಾರ.
ರಾಜಣ್ಣ ಸಂಪುಟದಿಂದ ಕೈಬಿಟ್ಟಿದ್ದು ಕಾಂಗ್ರೆಸ್ನ ಆಂತರಿಕ ಶಕ್ತಿ ಪ್ರದರ್ಶನದ ಹೊಸ ಅಖಾಡಕ್ಕೆ ನಾಂದಿ ಹಾಡಿದೆ. ಸಹಕಾರಿ ಕ್ಷೇತ್ರದ ಪ್ರತಿಷ್ಠಿತ ಸಂಸ್ಥೆಗಳಾದ ಕೆಎಂಎಫ್ ಮತ್ತು ಅಪೆಕ್ಸ್ ಬ್ಯಾಂಕ್ ಮೇಲೆ ಹಿಡಿತ ಸಾಧಿಸೋಕೆ ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣಗಳ ನಡುವೆ ಶೀತಲ ಸಮರಕ್ಕೆ ಚಾಲನೆ ನೀಡಿದೆ. ಸಹಕಾರ ಕ್ಷೇತ್ರದ ಪ್ರಭಾವಿ ರಾಜಣ್ಣ ಸದ್ಯ ಗಾಯಗೊಂಡ ಹುಲಿ. ಹೀಗಾಗಿ ಸಹಕಾರ ಕ್ಷೇತ್ರದಲ್ಲಿ ಯಾರು ಮೇಲುಗೈ ಸಾಧಿಸುತ್ತಾರೆ ಅದು ಕುತೂಹಲಕ್ಕೆ ಕಾರಣವಾಗಿದೆ. ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.